ಮಲ್ಲಿಕಾ, ಬಲರಾಮ ನಮ್ಗಿಲ್ಲಿರೋ ತಕ್ಷಣ ನಾವಿಲ್ಲಿರೋ ಚೆನ್ನಾಗಿರೋದಿಲ್ಲ. ನಾನು ಅವನಿಗೇನಾದ್ರೂ ಹೇಳ್ಕೊತೀನಿ. ಹೊರಟ್ಬಿಡೋಣ. ಇಲ್ಲ ರೀ, ಅಳಿಯಂದ್ರು ಬರ್ಲಿ. ಅಳಿಯಂದ್ರು ನಮ್ಮ ಸುಂದ್ರಿ ಜೊತೆಗೆ ಆದ್ಮೇಲೆಯ ನಾವಿಲ್ಲಿಂದ ಹೋಗುಮ. ಇಲ್ಲ ಅಮ್ಮ, ನೀನಿಲ್ಲಿಂದ ಹೋಗೋದೇ ಒಳ್ಳೇದು. ಕರಣ್ ಅವ್ರಿಗೆ ಅತ್ತೆ ಆಗಿ ಈ ಮನೆ ಬೀಗ್ತಿಯಾಗಿ ಇಲ್ಲಿರೋದಾದ್ರೆ ನನಗೇನು ಬೇಸರ ಇಲ್ಲ ಅಮ್ಮ. ಆದ್ರೆ ನನ್ನ ತಾಯಿಯಾಗಿ ಸ್ವಾರ್ಥಿಯಾಗಿ ಇಲ್ಲಿರೋದಾದ್ರೆ ನನ್ಗ್ಯಾಕೋ ಬೇಡ ಅನ್ಸತ್ತೆ. ಅಲ್ಲ ಕಣಮ್ಮಿ, ನೀನ್ ಸಂದಾಕಿರ್ಬೇಕು ಅಂತ ಬಯಸಿದ್ದು ತೆಪ್ಪ ಅಲ್ಲ. ನನಗೊಳ್ಳೇದಾಗ್ಲಿ, ನಾನ್ ಚೆನ್ನಾಗಿರ್ಲಿ ಅಂತ ಇನ್ನೊಬ್ಬರ ಮನ್ಸನ್ನ ನೋವು ಮಾಡೋದಿದೆಯಲ್ಲ, ಅದು ತಪ್ಪು. ಇದು ನನ್ ಮನೆ. ಇಲ್ಲಿರೋರು ನನ್ ಗಂಡ, ನನ್ನ ಅತ್ತೆ, ನನ್ ಮಾವ. ನಾವ್ ಚೆನ್ನಾಗಿದ್ದೀವಮ್ಮ. ನೀನೇನೇನೋ ಹೇಳಿ ನನ್ ಮನ್ಸನ್ನ, ಇಲ್ಲಿರೋರ್ ಮನ್ಸನ್ನ ಹಾಳು ಮಾಡ್ಬೇಡ. ಹೇಳ್ತಾನೆ ಇದ್ದೀನಿ, ಕರಣ್ ಅವರು ಮೊದ್ಲಿನ ಹಾಗಿಲ್ಲ. ಅವ್ರು ನನ್ನನ್ನ ತುಂಬಾ ಪ್ರೀತಿಸ್ತಾರೆ. ನಾವಿಬ್ರು ತುಂಬಾ ಚೆನ್ನಾಗಿದ್ದೀವಿ ಅಂತ. ನೀನ್ ಏನೇನೋ ಊಹೆ ಮಾಡ್ಕೊಂಡು ಏನೇನೋ ಮಾತಾಡ್ತಿದೀಯಾ. ಆದ್ರೆ ಬೇರೆಯವ್ರಿಗೆ ಅದು ಹೇಗ್ ಅನ್ಸುತ್ತೆ ಅನ್ನೋದನ್ನ ಮಾತ್ರ ಯೋಚನೆ ಮಾಡ್ತಿಲ್ಲ. ಬೇರೆಯವ್ರಿಗೆ ಏನ್ ಅನ್ನಿಸ್ತದೆ ಅನ್ನೋದು ನನಗ್ ಮುಖ್ಯ ಅಲ್ಲ ಕಣಮ್ಮಿ. ನಿನ್ ಜೀವನ ಸಂದಾಕಿರ್ಬೇಕು, ಆಟೆಯ. ನಾನ್ ಚೆನ್ನಾಗೇ ಇದ್ದೀನಮ್ಮ. ಹಾಗಂತ ಕುತ್ತಿಗೆಗೆ ಬೋರ್ಡ್ ಹಾಕೊಂಡು ಓಡಾಡ್ಲಾ ಹೇಳು? ಬಂದಿದ ತಕ್ಷಣ ನೀನೇ ಹೇಳ್ದೆ ತಾನೆ, ಒಂದ್ ಸುತ್ತ ದಪ್ಪ ಆಗಿದ್ಯಾ ನೀನು ಅಂತ. ನೆಮ್ಮದಿಯಾಗಿಲ್ದೆ ಹೋದ್ರೆ ಹಾಗೆಲ್ಲ ಇರೋದಕ್ಕಾಗತ್ತಾ ಹೇಳು? ಎಲ್ಲಕ್ಕಿಂತ ಹೆಚ್ಚಾಗಿ ಇನ್ನೊಬ್ರು ಸಂಸಾರದಲ್ಲಿ ತಲೆ ಹಾಕೋದು ಒಳ್ಳೇದಲ್ಲ ಮಲ್ಲಿಕಾ. ಇನ್ನೊಬ್ರ ಈಟ್ ಬೇಗ ಮಗಳು ಇನ್ನೊಬ್ಳಾಗ್ಬಿಟ್ಲಾ? ಅಮ್ಮ, ಯಾಕಿಷ್ಟು ಚಿಕ್ಕ ಚಿಕ್ಕ ವಿಷಯನೂ ಸೀರಿಯಸ್ ಆಗಿ ತಗೋತಿದ್ಯಮ್ಮ? ಆಡಿದಕ್ಕೆಲ್ಲ ಉಲ್ಟಾ ಮಾತಾಡ್ತಿದೀಯ ನೀನು. ಪ್ಲೀಸ್ ಇದನ್ನೆಲ್ಲ ಬಿಟ್ಬಿಡಮ್ಮ. ಸರಿನಮ್ಮ, ನನಗೆ ನೀನ್ ಸಂತೋಷ ಮುಖ್ಯ ಆಟೆಯ. ನೀನ್ ಸಂದಾಗಿರ್ತೀಯ ಅಂತ ಹೇಳಿದ್ರೆ ನಾನ್ ಯಾಕೆ ತಲೆ ಕೆಡ್ಸ್ಕೊಳ್ಳಿ ಬಿಡು. ಆದ್ರೆ ಒಂದ್ ಮಾತು ಹೇಳ್ತೀನಿ, ಗೆಪ್ತಿ ಇಟ್ಕೋ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಳಿಯಂದ್ರನ್ನ ಸೇರ್ಕೊಂಡ್ರೆ ನಿನಗೆ ಒಳ್ಳೇದು ಕಣಮ್ಮಿ. ಸರಿಯಮ್ಮ, ಹಾಗೆ ಆಗ್ಲಿ. ಏನ್ ಗೊತ್ತು ನಿಮ್ಗೆ ನನ್ನ ಬಗ್ಗೆ? ಕರಣ್, ಬರೀ ನನಗೇನು, ತುಂಬಾ ಜನಕ್ಕೆ ಗೊತ್ತು. ನೀವು ಫೇಮಸ್ ಆ್ಯಡ್ ಮೇಕರ್ ಅಲ್ವಾ? ಈಗ ನೀವು ಹೂ ಅಂದ್ರೆ ಒಂದು ಒಳ್ಳೆ ಆಫರ್ ಇದೆ ಕರಣ್. ಯಾಕೆ ಹೂ ಅನ್ಬೇಕು? ಸರ್, ನಮ್ದೊಂದು ಆ್ಯಡ್ ಏಜೆನ್ಸಿ ಇದೆ. ನಿಮ್ಮನ್ನ ನಮ್ ಜೊತೆ ಸೇರ್ಸ್ಕೊಡೋಣ ಅಂತ ಅಷ್ಟೇ. ವಾವ್ ಕರಣ್, ಬೆಂಗಳೂರು ಕಾಲಿಟ್ಟಿದ ತಕ್ಷಣ ಅದೃಷ್ಟ ಆಫರ್ ಮೇಲ್ ಆಫರು. ವಂಡರ್ಫುಲ್. ಹಾ, ಥ್ಯಾಂಕ್ ಯು ನಮ್ರತಾ. ಆದ್ರೆ ನೀವು ಸ್ವಲ್ಪ ಮನ್ಸು ಮಾಡ್ಬೇಕಷ್ಟೇ. ಏನ್ ಮನ್ಸು ಮಾಡ್ಬೇಕು? ನೋಡಿ ಕರಣ್, ನಮ್ ಬಾಸ್ಗೆ ಆ್ಯಡ್ ಮಾಡೋದು ಫ್ಯಾಷನ್. ಅವ್ರ ಹತ್ರ ತುಂಬಾ ದುಡ್ಡಿದೆ. ಅವ್ರಿಗೆ ಈ ಮಾಡಲ್ಸ್ ರೇಟ್ ಗೊತ್ತಿಲ್ಲ, ಯೂನಿಟ್ ಬಗ್ಗೆನೂ ಗೊತ್ತಿಲ್ಲ. ನಾವೆಷ್ಟು ಹೇಳಿದ್ರೆ ಅಷ್ಟು ದುಡ್ಡು ಕೊಡ್ತಾರೆ. ಗೊತ್ತಿಲ್ಲ ಅಂದ್ರೆ ಅದನ್ನೆಲ್ಲ ಹೋಗಿ ನಿಮ್ ಬಾಸ್ ಹತ್ರ ಹೇಳಿ. ನೀವೇನ್ ಕರಣ್, ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಳ್ಳೋದ? ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಒಳ್ಳೊಳ್ಳೆ ಆ್ಯಡ್ ಮಾಡಿ ನಾವಿಬ್ರು ಒಳ್ಳೆ ದುಡ್ಡು ಮಾಡ್ಕೊಳ್ಳೋಣ.
ಹಲೋ ಮಿಸ್ಟರ್, ವಾಟ್ಸ್ ರಾಂಗ್? ಏನ್ ಅನ್ಕೊಂಡಿದ್ದೀರಾ? ದುಡ್ಗೋಸ್ಕರ ನನ್ನನ್ನು ನಾ ಮಾರ್ಕೋತೀನಂತನಾ? ನೋ ವೇ. ಆಡ್ ಫಿಲ್ಮ್ ಮೇಕಿಂಗ್ ನನ್ನ ಪ್ಯಾಷನ್ ಕೂಡ. ಲಾಯಲ್ ಆಗಿ ಕೆಲಸ ಮಾಡಿ ರಾಯಲ್ ಆಗಿ ಬದುಕಬೇಕು. ನಿಮ್ಮ ಹತ್ರ ದುಡ್ಡಿದೆ ಅಂತ ಮೋಸ ಮಾಡಿಬಿಡ್ತೀರಾ? ಇಂಥ ಕೆಲಸ ನಾನು ಮಾಡಲ್ಲ. ಇಷ್ಟೇನಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಡಿ. ಜಸ್ಟ್ ಸ್ಟಾಪ್ ಇಟ್. ಇನ್ನೊಂದು ಮಾತಾಡಿದ್ರೆ ನಿಮ್ಮ ಬಾಸ್ ಯಾರು ಅಂತ ತಿಳ್ಕೊಂಡು ಇದನ್ನೆಲ್ಲ ಹೇಳಬೇಕಾಗತ್ತೆ. ಸರ್ ಸ್ವಲ್ಪ ನೋ, ಹೊರಟೋಗಿಲ್ಲಿಂದ. ಹೋಗಿ ಅಂದೆ. ನೈಸ್ ಕರಣ್, ನಿಮ್ ಬಿಹೇವಿಯರ್ ನನಗೆ ತುಂಬಾ ಇಷ್ಟ ಆಯ್ತು. ಕರ್ದ್ ಕೆಲಸ ಕೊಟ್ರೆ ಲಾಯಲ್ ಆಗಿ ಮಾಡಬೇಕು ನಮ್ರತ. ಮೋಸ ಮಾಡೋ ಕೆಲಸ ನಂದಲ್ಲ. ವಾ, ಎಂತ ಮಾತು ಕರಣ್. ಮೇಡಮ್, ನಮ್ ಕರಣ್ ಯಾರಿಗೂ ಮೋಸ ಮಾಡಿಲ್ಲ, ಮುಂದಕ್ಕೂ ಮಾಡಲ್ಲ. ಭೀಮಾ, ಲವ್ ಯು. ನಮ್ರತ ಬಾ, ಬಿಲ್ ಮಾಡ್ಸೋಣ. ಅರೆ, ಸ್ಯಾರಿನೇ ನೋಡಿಲ್ವಲ್ಲ. ಓ ಶಿಟ್ಸ್. ಯಾ, ಬಾ ಫಸ್ಟ್ ಸ್ಯಾರಿ ಸೆಲೆಕ್ಟ್ ಮಾಡೋಣ. ಬಾ. ಅಯ್ಯಪ್ಪ. ಸರ್, ಈಸ್ ರಾಯಲ್ ಅಗೇನ್. ಓಕೆ, ನೀವಿ ನೋಡಿ. ಓಕೆ ಸರ್. ತುಂಬಾ ನೊಂದ್ಕೊಂಡಿದ್ದಾನೆ ರೇಷ್ಮಾ. ಊರಿಗೆ ಹೋಗ್ತೀನಿ ಅಂತ ಹಠ ಆಡ್ಕೊಂಡು ಕೂತಿದ್ದಾನೆ. ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ಬೇಕಿತ್ತು. ನಾನ್ ಬೇಕಾದ್ರೆ ಒಂದ್ಸಲ ಮಾತಾಡ್ ಬರ್ಲಾ? ಬೇಡ ಬೇಡ, ನಾನೇ ಮಾತಾಡ್ತೀನಿ. ಅವರಿಗೆ ಮುಖ ತೋರ್ಸಕ್ಕಾಗ್ತಿಲ್ಲ ಅನ್ನೋ ಬೇಸರ ಒಂದ್ ಕಡೆ ಆದ್ರೆ, ಅವರಿಗೆ ಮುಖ ತೋರ್ಸೋ ಯೋಗ್ಯತೆ ಇಲ್ಲ ಅನ್ನೋ ಕೋರ್ಗು ಇನ್ನೊಂದ್ ಕಡೆ ಇದೆ ರೇಷ್ಮಾ. ತುಂಬಾ ನೋವಾಗ್ತದೆ. ಮಾವ, ಹೇಳಮ್ಮ. ಮಾತಾಡೋಣ ಅಂತ ಬಂದೆ. ಪರವಾಗಿಲ್ಲ, ನಾನು ಆಮೇಲೆ ಬರ್ತೀನಿ. ಸುಂದ್ರಿ, ನಮ್ಮ ಹತ್ರ ಮಾತಾಡಕ್ ನಿನಗೆ ಪರ್ಮಿಷನ್ ಬೇಕೇನಮ್ಮ? ನೀನು ಇಷ್ಟೊಂದು ಒಳ್ಳೆಯವಳಾಗಿರೋದಕ್ಕೆ ನಮ್ಗೆ ಇಷ್ಟೊಂದು ಸಂಕಟ ಆಗ್ತಿರೋದು. ಪುಟ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಮ್ಮ. ಅಯ್ಯೋ ಮಾವ, ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ನೀವ್ ಹೀಗೆಲ್ಲ ಮಾತಾಡಿದ್ರೆ ನನಗೆ ತುಂಬಾನೇ ಬೇಸರ ಆಗುತ್ತೆ. ಆದರೆ ಅವ್ರು ಹಾಗೆಲ್ಲ ಮಾತಾಡೋದಕ್ಕೆ ನಾವೇ ಕಾರಣ ಅಲ್ವಾ? ಅವ್ರು ಮಾತಾಡಿದ್ದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ಮಾವ. ಆದ್ರೆ ಅವ್ರ ಮಾತಿಂದ ನಿಮ್ ಮನ್ಸಿಗೆ ನೋವಾಗಿದೆ ಅಂತ ನನಗೆ ಗೊತ್ತು. ನಮ್ಮಮ್ಮ ತುಂಬಾನೇ ಹೊರಟು ಹಳ್ಳಿಯವರಲ್ವಾ, ನಿಮಗ್ ಗೊತ್ತಿರತ್ತೆ. ನಿಮ್ಮಪ್ಪ ಅಮ್ಮ ಅಳಿಯ ಎಲ್ಲಿ ಅಂತ ಕೇಳಿದ್ರು. ಅಳಿಯ ಬೆಂಗಳೂರಿಗೆ ಯಾಕೆ ಹೋದ ಅಂತ ಕೇಳಿದ್ರೆ ಅದಕ್ಕೆ ನಾನೇ ಕಾರಣ ಆಗ್ತಿದ್ದೆ. ಈ ಎಲ್ಲ ತಪ್ಪುಗಳಿಗೆ ನಾನೇ ಕಾರಣ ಅಂತ ಅನ್ಸೋಕ್ ಶುರು ಆಗ್ಬಿಟ್ಟಿದೆ ನನಗೆ. ನನ್ನ ಪ್ರೋತ್ಸಾಹ ಇಲ್ಲ ಅಂತ ತಾನೇ ಅವನು ನನ್ನ ಮೇಲೆ ಕೋಪ ಮಾಡಿಕೊಂಡು ಬೆಂಗಳೂರಿಗೆ ಹೋಗಿದ್ದು ಒಂಟಿಯಾಗಿ. ನೀನಿಲ್ಲಿ ಒಂಟಿಯಾಗಿದ್ದು. ಮಾವ, ನಿಮ್ಮನ್ನ ನೀವ್ ಯಾಕೆ ನಿಂದಿಸ್ಕೋತಾ ಇದ್ದೀರಾ? ಅವ್ರು ಬೆಂಗಳೂರಿಗೆ ಹೋಗಿರೋದು ಒಂದ್ ಒಳ್ಳೆ ಉದ್ದೇಶಕ್ಕೆ. ಇದರಿಂದ ಯಾರಿಗೂ ಕೆಟ್ಟದ್ದಾಗಲ್ಲ. ಮೊದ್ಲು ನೀವು ಈ ತರ ಯೋಚನೆ ಮಾಡೋದನ್ನ ಬಿಡಿ ಮಾವ. ಇದೇ ವಿಷಯಕ್ಕೆಮ್ಮ, ಈ ವಿಷಯಕ್ಕೇನೆ ಒಂದೊಂದ್ಸಲ ನನ್ಗನ್ಸುತ್ತೆ ನನ್ನ ಹೊಟ್ಟೆಲಿ ಕರುಣ್ ಹುಟ್ಟೋ ಬದಲು ನೀನು ನಮ್ಮ ಮಗಳಾಗಿ ಹುಟ್ಟಬಾರ್ದಿತ್ತ ಅಂತ. ನಿನ್ನ ಹೃದಯ ಎಷ್ಟು ವಿಶಾಲ ಸುಂದ್ರಿ. ಎಲ್ರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದು ಹೇಗೆ ಅಂತ ನಿನ್ನ ನೋಡಿ ಕಲಿಬೇಕು. ಸುಂದರಿ ಪುಟ್ಟ, ಏನಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಆಗ್ಬಾರ್ದಾಗಿತ್ತದು, ಆದರೆ ಅದು ನಾನು ಸರಿ ಮಾಡ್ತೀನಿ. ನೀವಿಬ್ರು ಗಂಡ ಹೆಂಡ್ತಿನ ನಾನು ಒಂದು ಮಾಡ್ತೀನಿ. ನಿಮ್ಮ ಅಪ್ಪ ಅಮ್ಮನ ಕರೆದು ತೋರಿಸ್ತೀನಿ ಆದಷ್ಟು ಬೇಗ. ಸುಂದ್ರಿ,
ಕರಣ್, ಒಂದು ಹೇಳ್ತೀನಿ, ಬೇಜಾರು ಮಾಡ್ಕೊಂಬೇಡ. ನನ್ಗೆ ಯಾಕೋ ನೀನು ತಪ್ಪು ಮಾಡ್ತಿದ್ಯಾ ಅನಿಸ್ತಿದೆ. ಭೀಮಾ, ರಾತ್ರಿ ಹೊತ್ತು ನಿನ್ಗೆ ದೇವ ಮೆಟ್ಕೊಳತ್ ಅನ್ಸತ್ತೆ ಅಲ್ಲ? ಬೆಳಿಗ್ಗೆಲ್ಲ ಖುಷಿಯಾಗಿ ನಗ್ನಗ್ತಾ ಇರ್ತೀಯ, ರಾತ್ರಿ ಆಗ್ತಿದ್ದಾಗೆ ನಾನು ತಪ್ಪುಗಳು ಕಂಡಿಡಿದ್ಯಾ? ಹಬ್ಬ, ಸದ್ಯಕ್ಕೆ ಈಗಾದ್ರೂ ನಿನ್ ಮನ್ಸಿಗೆ ತಪ್ಪು ಅನ್ನಿಸ್ತಲ್ಲ. ಒಂದ್ಸತಿ ಮದ್ವೆ ಆದ್ಮೇಲೆ ಮುಗೀತು ಕಣ. ಅವಳೇ ನೀನ್ ಹೆಂಡ್ತಿ, ಸಾಯೋವರೆಗೂ ಜೊತೆಲಿರ್ತಾಳೆ, ಸತ್ಮೇಲೂ ನೀನ್ ನೆನ್ಪಲ್ಲಿರ್ತಾಳೆ. ಅದೇ ಕಣೋ ಚಂದ. ಭೀಮಾ, ಇಮೋಷನ್ಸ್ ತುಂಬಾ ಮುಖ್ಯ ಅಂತ ನನಗೂ ಗೊತ್ತು, ಬಟ್ ಇಮೋಷನಲ್ ಫೂಲ್ ಆಗಿ ಬದುಕಬಾರ್ದು. ಈ ಬಟ್ಟೆ, ಶಾಪಿಂಗ್, ಪಾನಿಪುರಿ, ಗೋಲ್ಗಪ್ಪ ಇದೆಲ್ಲ ನಿನ್ಗೇನು ಅನ್ಸಲ್ಲ. ಯಾಕೆ ಹೇಳು? ಯಾಕಂದ್ರೆ ನಿನ್ಗೆ ಇದೆಲ್ಲ ರೂಢಿ ಆಗೋಗಿದೆ. ಬಟ್ ನನಗಿದೆಲ್ಲ ಹೊಸ್ತು ಕಣೋ. ಯುನೋ, ಸ್ಕೂಲ್ ಸ್ಟೂಡೆಂಟ್ ಥರ ವಾಶ್ರೂಮ್ ಹೋಗ್ಬೇಕಾದ್ರೂ ಅಪ್ಪನ ಹತ್ರ ಪರ್ಮಿಷನ್ ತಗೋಬೇಕು. ಅದು ಎಲ್ಲಿ? ನಮ್ಮ ಮನೇಲೆ. ಹಾಲಲ್ಲಿ ಅಪ್ಪ ಅಮ್ಮ, ಬೆಡ್ರೂಮಲ್ಲಿ ಆ ಸುಂದ್ರಿ. ಮದುವೆ ಅಂದಾಗ ನಾನು ಯೋಚನೆ ಮಾಡಿದೆ ಆ ಹುಡುಗಿ ಯಾರು ಅಂತ. ಬಟ್ ಎಲ್ಲೊಂದು ಕಡೆ ನನ್ನ ಮನ್ಸು ಹೇಳ್ತಿತ್ತು ಅಪ್ಪ ಸ್ಟ್ರಿಕ್ಟ್ ಅಷ್ಟೇ, ಬಟ್ ಅವ್ರು ಯಾವತ್ತೂ ನನಗೆ ಮೋಸ ಮಾಡಲ್ಲ ಅಂತ. ಬಟ್ ಅಟ್ ದಿ ಎಂಡ್ ಏನಾಯ್ತು? ಅವರನ್ನು ನಂಬಿದ್ದಕ್ಕೆ ನನ್ನ ಕುದ್ಕೆನೆ ಕುಯ್ದ್ಬಿಟ್ರಲ್ಲ. ಭೀಮಾ, ಸುಂದ್ರಿ ಒಳ್ಳೆ ಅವಳು, ಮುಗ್ದೇನೋ ಅಮಾಯಕೇನೋ ಅದೆಲ್ಲ ನನಗೆ ಬೇಕಾಗಿಲ್ಲ. ನನಗೆ ಅವಳು ಇಷ್ಟ ಇಲ್ಲ. ಅವಳ ಸೌಂದರ್ಯ ನೋಡಿ, ಅವಳ ಭಾವನೆ ನೋಡಿ ಅಪ್ಪ ಮದುವೆ ಮಾಡಿಸಿರ್ಬೋದು, ಬಟ್ ಅದು ನನ್ನ ನಿರ್ಧಾರ ಅಲ್ವೇ ಅಲ್ಲ. ಅಟ್ ದಿ ಎಂಡ್ ಅವಳು ನನಗೆ ಇಷ್ಟ ಇಲ್ಲ ಕಣೋ. ಅವಳು ನನಗೆ ಲಾಯಕ್ ಆದವಳು ಅಲ್ವೇ ಅಲ್ಲ. ಈ ವಿಷಯ ಏನಾದರೂ ನಿಮ್ಮ ಅಪ್ಪನ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಏನಾಗ್ಬೋದು? ಎಷ್ಟು ದಿನ ಅವ್ರ ಜೊತೆ ಇದ್ದು ಕಷ್ಟಪಟ್ಟಿಲ್ವ ನಾನು? ಇದಕ್ಕಿಂತ ಹೆಚ್ಚು ಅವ್ರು ನನಗೆ ಶಿಕ್ಷೆ ಕೊಡೋಕ್ಕಾಗಲ್ಲ. ಭೀಮಾ, ನಿಮಿಷಕ್ಕೆ ಎಲ್ರೂ ಮುಂದೆ ಇನ್ಸಲ್ಟ್ ಮಾಡ್ತಿದ್ರು. ಯಾಕ ಮನೇಲಿ ಹುಟ್ಟಿದೆ ಅಂತ ಅನ್ಸಿಲ್ಲ, ಯಾಕಾದ್ರೂ ಹುಟ್ಟಿದ್ನು ಅಂತ ಅನ್ಸುವಾಗ ಮಾಡಿದ್ರು. ಬಟ್ ಯು ನೋ ವಾಟ್, ದೇವರು ತುಂಬ ದೊಡ್ಡವನು. ನನಗೆ ಫ್ರೀಡಮ್ ಸಿಕ್ಲಿ ಅಂತಾನೆ ಅವ್ರ ಮದುವೆ ಮಾಡಿಸ್ಬಿಟ್ರು. ಭೀಮಾ, ನಾನಿಲ್ಲಿ ತುಂಬ ಖುಷಿಯಾಗಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಹೀಗೆ ಕಣೋ, ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರೋ. ನಮ್ಮ ಲೈಫಲ್ಲಿ ಯಾವತ್ತೂ ದುಃಖ, ಬೇಸರ ಏನೂ ಬರಲ್ಲ. ನಮ್ಮ ಲೈಫ್ ಹೀಗೆ ಎಂಟರ್ಟೈನಿಂಗ್ ಆಗಿರಲಿ. ಅಜ್ಜಿ, ಕೋಪನಾ? ಇಲ್ಲ, ಪ್ರೀತಿ ಜಾಸ್ತಿಯಾಗಿ ಓವರ್ಫ್ಲೋ ಆಗ್ತಿದೆ. ಲೇ ಸುಂದ್ರಿ, ಅರ್ಥ ಮಾಡ್ಕೊಳ್ಳೆ. ನಿಮ್ಮಮ್ಮ ಬಂದು ಬಾಯಿ ಬಂದಾಗ ಮಾತಾಡ್ತಿದ್ದಾಳೆ. ಕರಣ್ಣಲ್ಲಿಗೆ ಹೋಗಿರೋದು ಯಾತಕ್ಕೆ? ಕೆಲಸ ಹುಡ್ಕೊಂಡು ಒಂದು ಮನೆ ಮಾಡಕ್ಕೆ ಅಂತ. ಅದಾಗಿದೆಯಾ? ಕೆಲಸ ಏನೋ ಸಿಕ್ಕಿರ್ಬೋದು, ಸಂಬಳ ಬಂದಿದೆಯಾ? ಹೋಗ್ಲಿ, 1 ತಿಂಗಳು ಸಂಬಳದಲ್ಲಿ ಮನೆ ಬಾಡಿಗೆ ಅಡ್ವಾನ್ಸ್ ಎಲ್ಲ ಕಟ್ಟಕ್ಕಾಗುತ್ತೇನೆ? ಇನ್ನು ನೀನಲ್ಲಿ ಹೋಗ್ಬಿಟ್ರೆ ಟಿವಿ ಬೇಕು, ಫ್ರಿಡ್ಜ್ ಬೇಕು, ಫ್ಯಾನ್ ಬೇಕು ಎಲ್ಲ ಕೇಳ್ಬಿಡ್ತೀಯ. ಅದನ್ನೆಲ್ಲ ತಂದಾಕಕ್ಕೆ ಅವನು ಎಷ್ಟು ಕಷ್ಟಪಡ್ಬೇಕು ಗೊತ್ತೇನೆ ನಿಂಗೆ? ಗೊತ್ತು ಅಜ್ಜಿ, ತುಂಬಾ ಕಷ್ಟ ಇದೆ. ಹೀಗಿದ್ದಾಗ ನೀನು ನಿಮ್ಮಮ್ಮನ್ಗೆ ಹೇಳ್ಬೇಕಿತ್ತು, ಅಮ್ಮ ಅವ್ರು ಚೆನ್ನಾಗಿ ದುಡೀಲಿ ನನ್ ಗಂಡ, ಆಮೇಲೆ ನಾನು ಹೋಗ್ತೀನಿ ಅಂತ. ಬಾಯಿ ಮುಚ್ಕೊಂಡು ನಿಂತಿದ್ದೆ ಅಲ್ಲಿ. ಹೇಳ್ಬೇಕಾಗಿತ್ತು, ಆದ್ರೆ ಅಮ್ಮನಿಗೆ ನನ್ನ ಕೈಯಿಂದ ಹೇಳಕ್ಕಾಗ್ಲಿಲ್ಲ ಅಜ್ಜಿ. ಆ ಮಹಾತಾಯಿಗೆ ಯಾರ ಕೈಯಲ್ಲಿ ಹೇಳಕ್ಕಾಗುತ್ತೆ? ಭೂಮಿಯಿಂದ ಆಕಾಶದವರೆಗೆ ಹಿಂಗ್ ಬಾಯಿ ಬಿಟ್ಬಿಡ್ತಾಳೆ ಆಯಮ್ಮ. ನೋಡು ಸುಂದ್ರಿ, ನೀನ್ ಬೇಜಾರು ಮಾಡ್ಕೊಂಡ್ರು ನನಗೇನ್ ಚಿಂತೆ ಇಲ್ಲ ಕಣೆ. ನಾನ್ ಮಾತಾಡೋದೇ ಹೀಗೆ. ನೋಡು, ನಿಮ್ಮಮ್ಮನೂ ಮಾತಾಡೋದು ಹಾಗೆ ತಾನೆ. ಬೇರೆಯವರು ಬೇಜಾರಾದ್ರು ಅಂತ ಎಷ್ಟು ಮಾತಾಡ್ತಾಳೆ ನಿಮ್ಮಮ್ಮ ಅಲ್ವೇ? ನೀನ್ ಅಲ್ಲೋಗಿ ಏನ್ ಮಾಡ್ತೀಯ? ಇಲ್ಲಿ ಮಾಡಾಕ್ತಾ ಇಲ್ವಾ? ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರು. ಅವನ್ ಜೀವನದಲ್ಲಿ ಯಾಕೆ ನುಗ್ಬೇಕು ಅಂತ ಓಡಾಡ್ತಿದ್ಯಾ? ನಾನಲ್ಲ ಅಜ್ಜಿ, ಮಾಧವ.
ಆ ಮಾಧವನೇ ಯೋಚನೆ ಮಾಡಿ ನಮ್ಮಿಬ್ಬರನ್ನೂ ಒಂದ್ ಮಾಡಿದಾನೆ. ಹಾ ಈಗೇನೋ ಸರಿ, ಆದ್ರೆ ಜೀವನ ಪೂರ್ತಿ ಹೀಗೆ ಇರೋದಕ್ಕಾಗತ್ತಾ ಹೇಳಿ? ಅವ್ರ ಪ್ರತಿ ಹೆಜ್ಜೆಲೂ ನಾನು ಅವ್ರ ಜೊತೆ ಇರಬೇಕು. ಅವ್ರ ಕಷ್ಟನೂ ನನ್ನ ಕಷ್ಟನೇ ಅಲ್ವಾ? ಅದು ಬಿಟ್ಟು ಕಷ್ಟನೆಲ್ಲ ನೀವ್ ಅನುಭವಿಸಿ ಸುಖ ಬರೋ ಟೈಮಿಗೆ ನಾನು ಬರ್ತೀನಿ ಅಂದ್ರೆ ಚೆನ್ನಾಗಿರುತ್ತಾ ಹೇಳಿ? ಓಹೋ, ಅವನ ಕಷ್ಟಕ್ಕೆ ನೀನು ಹೇಗೆ ಸಹಾಯ ಮಾಡ್ತೀಯ? ಅವ್ರ ಪ್ರತಿ ಹೆಜ್ಜೆಲೂ ನಾನು ಅವ್ರ ಜೊತೆ ಇರ್ತೀನಿ. ನೋಡ್ತಾ ಇರಿ ಅಜ್ಜಿ, ನನ್ನಿಂದ ಅವ್ರಿಗೆ ಹೇಗೆ ಸಹಾಯ ಆಗುತ್ತೆ ಅನ್ನೋದನ್ನ. ಈಗ ಬನ್ನಿ ಊಟಕ್ಕೆ. ನನಗೆ ಊಟ ಬೇಡ. ಅಜ್ಜಿ, ನೀವು ಊಟ ಮಾಡದೆ ಹೋದ್ರೆ ಆರೋಗ್ಯ ಕೆಡುತ್ತೆ. ಹಸಿವು ಕೋಪನ ಕಮ್ಮಿ ಮಾಡಲ್ಲ, ಆರೋಗ್ಯನ ಕಮ್ಮಿ ಮಾಡುತ್ತೆ. ಬನ್ನಿ ಊಟಕ್ಕೆ. ಬೇಡ. ಬನ್ನಿ ಅಜ್ಜಿ. ಬಿಡೆ. ಬನ್ನಿ. ನಾನು ಬರಲ್ಲ, ಬಿಡೆ. ದೊಡ್ಡ ಕಂಪ್ನಿಲಿ ಕೆಲ್ಸಕ್ಕೆ ಸೇರಿದ್ದೀವಿ. ಲೈಫ್ ಎಲ್ಲೆಲ್ಲೋ ನಡೆಯುತ್ತೆ ಅಂದರೆ ರಸ್ತೆ ಬದಿಲ್ ನಡೆಯಂಗಾಗ್ಬಿಡ್ತಲ್ಲೋ ನಮ್ಮ ಲೈಫು. ಯಾಕೋ ಏನಿವಾಗ ನಿನ್ ಪ್ರಾಬ್ಲಮ್? ಮನೆ ಒಂದು ಸ್ವಲ್ಪ ಬೇಗ ಬಿಟ್ಟಿದ್ರೆ ದೇವಸ್ಥಾನದಲ್ಲಿ ಪ್ರಸಾದನಾದರೂ ಸಿಕ್ಕಿರೋದಾ? ಹಸ್ವಾಗ್ತಿದೆ ಅಂತ ನೇರವಾಗಿ ಹೇಳಪ್ಪ. ಅಪ್ಪ, ಬಾಯಿ ಬಿಟ್ಟು ನಾನು ಅದನ್ನೇ ಹೇಳ್ತಾ ಇರೋದು, ತುಂಬ ಸುಸ್ತಾಗ್ತಿದೆ ಅಂತ. ಹೌದಾ, ಒಂದ್ ನಿಮಿಷ ಇರು. ಭೀಮಾ, ಒಂದ್ 5,000 ಸಾಲ ಕೊಡು, ರಿಟರ್ನ್ ಕೊಟ್ಬಿಡ್ತೀನಿ. HR ಹತ್ರ ಮಾತಾಡಿದ್ದೀನಿ, ಅಡ್ವಾನ್ಸ್ ಪೇಮೆಂಟ್ ಕೊಡ್ತಾರಂತೆ. ಒಂದೇ ಒಂದು ಇಡ್ಲಿ, ಆಫ್ ಚಿತ್ರಾನ್ನಕ್ಕೆ ಲಾಟ್ರಿ ಹೊಡಿತಾ ಇದ್ದೀನಿ, ಇನ್ನು ನನ್ನ ಹತ್ರ 5,000 ಸಾಲ. ಹಾಯ್, ಕಂಪ್ನಿ ಓಪನ್ ಮಾಡ್ತೀನಿ ಅಂತ ಎಂಪ್ಲಾಯಿ ಆಗಿದ್ಯಾ? ಇನ್ನು ನಿಂಗೆ 5,000 ಸಾಲ ಬೇರೆ ಬೇಕಾ? ಸಾಲಿದ ಗ್ಯಾಪಲ್ಲಿ ನಮ್ರತಾ ಬೇರೆ. ಅಲ್ಲ, ಇವಾಗ ನಮ್ರತಾ ವಿಷಯ ಯಾಕೆ ಹೇಳು? ಅವ್ರಿಗೋಸ್ಕರನೇ ಅಲ್ವೇನಪ್ಪ ಬಾಸು ಅಪ್ಪ ಅಮ್ಮ ಮನೇನೆಲ್ಲ ಬಿಟ್ಟು ಬಂದಿದ್ದು. ಭೀಮಾ, ಒಂದ್ ಅರ್ಧ ಚಿತ್ರಾನ್ನ ಒಂದ್ ಇಡ್ಲಿಗೋಸ್ಕರ ನನ್ ಮರ್ಯಾದೆ ತೆಗಿಬೇಡ. ನಾನಾ? ಸ್ವಲ್ಪ ದಿನ ಅಷ್ಟೇ, ಆಮೇಲೆ ನಾನ್ ನಿಮ್ಮಿಂದ ಮದ್ವೆ ಆಗಿ ಸೆಟ್ಲ್ ಆಗ್ಬಿಡ್ತೀನಿ. ಕಾಲ್ ಕರಣ್. 100 ವರ್ಷ ಆಯ್ಸು. ನಮ್ರತಂದೆ ಕಾಲು ರಿಸೀವ್ ಮಾಡಪ್ಪ. ಹಾಯ್ ನಿಮ್ಮಿ. ಹಾಯ್ ಕರಣ್, ಎಲ್ಲಿದ್ಯಾ? ನೀನ್ ಹೇಳಿದ ಲೊಕೇಶನ್ ಅಲ್ಲೇ ಇದ್ದೀನಿ. ಹೌದಾ, 2 minutes ಬಂದೆ. ಓಕೆ ಬಾ, ಬಾಯ್. ಬರ್ತಾಳೆ. ಬರ್ಲಿ. ಭೀಮಾ, ಬಾ ಒಂದು ನಿಮಿಷ. ಯಾರು ನೀನು? ಏನೋ ನನಗೇನೋ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ? ಯಾಕೆ ನನ್ನ ಫಾಲೋ ಮಾಡ್ತಿದ್ಯಾ? ಅವತ್ತು ಬಟ್ಟೆ ಶೋರೂಮಲ್ಲಿ ಕೂಡ ನಾನು ನಿನ್ನ ಗಮನಿಸಿದೆ. ಯಾಕೋ ನನ್ನ ದಾರಿಗೆ ಅಡ್ಡ ಆಗ್ತಿದ್ಯಾ? ನಿನ್ನ ದಾರಿಗೆ ಅಡ್ಡ ಬರಲಿಲ್ಲ ಬಾಸ್, ನಿನ್ನ ದಾರಿನ ಕ್ಲೋಸ್ ಮಾಡಕ್ ಬಂದಿದ್ದೀನಿ.
ಅಂದ್ರೆ ನಿನ್ ಡೀಟೇಲ್ಸ್ ಎಲ್ಲ ಗೊತ್ತು ನಂಗೆ. ಅಲ್ಲಿ ಅನಾಥ ಅಂದ ಅದು ಸುಳ್ಳು ಅಂತ ನಂಗೆ ಗೊತ್ತು. ಅಂದ್ರೆ ನೀನು ಊರ್ಮಿಳಾ ಮೇಡಮ್ ಕಲ್ಸಿರೋ ಸ್ಪೈ. ಈಗ ನಿನ್ ಡೀಟೇಲ್ಸ್ ಎಲ್ಲ ಅಲ್ಲಿ ಕೊಡ್ತೀನಿ.